ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ನಮ್ಮ ಮನೆ ಮಗಳ ಮದುವೆ ಆಯಿತು. ಅಂದರೆ ಅಕ್ಕನ ಮಗಳು ನನಗೂ ಮಗಳು ಅಲ್ವಾ, ಹಾಗಾಗಿ ಮಗಳ ಮದುವೆಗೆ ಹೋಗಿದ್ವಿ. ಮಗಳ ಮದುವೆ ಸಿಂಪಲ್ ಆಗಿ ಬೆಂಗಳೂರಲ್ಲೇ ಮುಗಿತು. ಹಾಗೆ ಬೆಂಗಳೂರಲ್ಲೇ ಅರ್ಶಿನ ಶಾಸ್ತ್ರನೂ ಮಾಡಿದ್ರು. ಅರ್ಶಿನ ಶಾಸ್ತ್ರನೂ ಸಿಂಪಲ್ ಆಗಿ ಮಾಡಿ ಹೋಗಿದ್ವಿ. ನಾವು ಬೆಂಗಳೂರಲ್ಲೇ ಸಿಂಪಲ್ ಆಗಿ ಮಾಡಿಸಿದ್ವಿ. ಏನಪ್ಪ ಅಂತಂದರೆ ಸ್ಪೆಷಲ್ ಏನೋ ಇದೆ ಇದರಲ್ಲಿ. ಫುಲ್ ವಿಡಿಯೋ ನೋಡಿ, ಅದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ. ಫುಲ್ ವಿಡಿಯೋ ಆದಮೇಲೆ ಹೆಂಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನೀವು ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಮದುವೆಗೆ ಹೋಗಿದ್ವಲ್ವ, ಮದುವೆಯಲ್ಲಿ ಯಾವ ಥರ ಮದುವೆ ಆಯಿತು ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ. ಫಸ್ಟ್ ನಾವು ಅರ್ಶಿನ ಶಾಸ್ತ್ರ ಮಾಡಿದ್ವಿ, ಅಂದರೆ ಸಿಂಪಲ್ಲಾಗೇ ಮಾಡಿದ್ವಿ. ಪಾಪ ಮಗು ಅಷ್ಟು ಏನು ರಿಚ್ ಫ್ಯಾಮಿಲಿ ಅಲ್ಲ. ಅರ್ಶಿನ ಶಾಸ್ತ್ರ ನೈಟ್ ಮುಗೀತು. ಅರ್ಶಿನ ಶಾಸ್ತ್ರ ಮುಗಿದಾದ್ಮೇಲೆ ಮಾರ್ನಿಂಗ್ ಸ್ವಲ್ಪ ಎಲ್ಲರೂ ರೆಡಿಯಾಗಿ ದೇವಸ್ಥಾನದಲ್ಲಿ ಊಟ ಇಟ್ಕೊಂಡಿದ್ರಲ್ವ, ಹಾಗಾಗಿ ನಾವು ಮನೆಯಿಂದನೇ ರೆಡಿಯಾಗಿ ಹೋದ್ವಿ. ಏನಪ್ಪ ಅಂತಂದರೆ ಅಲ್ಲಿ ಎಲ್ರಿಗೂ ಅವರು 6 ಗಂಟೆಗೆ ಕರೆದಿದ್ದಾರೆ ಎಲ್ಲರೂ. ಮತ್ತು ಅವ್ರದ್ರಲ್ಲಿ ಶಾಸ್ತ್ರ ಜಾಸ್ತಿ ಅಂತೆ, ಹಾಗಾಗಿ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಮಾಡಿಸ್ಬೇಕು ಅಂಥೇಳಿ ಎಲ್ಲರೂ 6 ಗಂಟೆಗೆಲ್ಲ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಬಂದುಬಿಡಿ ಅಂತ ಹೇಳಿದರು. ಹಾಗಾಗಿ ನಾವು 6 ಗಂಟೆಗೆಲ್ಲ ರೆಡಿಯಾದ್ವಿ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡ್ಬಿಟ್ಟು ಮಲ್ಗೋಣ ಅಂತಂದರೆ ಮಲ್ಗೋಕ್ಕೆ ಟೈಮೇ ಇಲ್ಲ. ಹಾಫ್ ಆನ್ ಅವರ್ 1.5 ಅವರ್ ಅಷ್ಟೇ ಮಲಗಿದ್ದು. ತದನಂತರ ಎಲ್ಲರೂ ಎದ್ದು ಮತ್ತೆ ಸ್ನಾನ ಮಾಡಬೇಕು. ಮನೆ ನೋಡಿದರೆ ಚಿಕ್ಕದಾಗೆ ಇತ್ತು ಪಾಪ ಅವ್ರದ್ದು. ಬಟ್ 2 ಬೆಡ್ರೂಮ್ ಇತ್ತು, ಚೆನ್ನಾಗಿತ್ತು. ಮನೆ ಚಿಕ್ಕದಾಗಿದ್ರೂ ಮನಸ್ಸು ಮಾತ್ರ ದೊಡ್ಡದು ಅಂತ ಹೇಳ್ತಾರಲ್ವ, ಹಾಗಿತ್ತು. ಹಾಗಾಗಿ ನಾವೆಲ್ಲರೂ ರೆಡಿ ಆದ್ವಿ. ರೆಡಿ ಆದ ನಂತರ ಎಲ್ಲರೂ ರೆಡಿ ಆದಮೇಲೆ ಟಿ ಗಾಡಿ ಮಾಡಿದರು. ಟಿಯಲ್ಲಿ ಹುಡುಗಿಗೆ ಒಂಚೂರು ಪೂಜೆ ಮಾಡೋಕ್ಕೆ ಹೇಳಿದ್ವಿ. ಗಾಡಿಗೆ ಪೂಜೆ ಮಾಡಿಬಿಟ್ಟು, ಪೂಜೆ ಮಾಡಿದ ನಂತರ ಎಲ್ಲರೂ ಹತ್ತಿದ್ವಿ. ಮನೆಯಿಂದ ಸುಮಾರು ಅಮ್ಮಮ್ಮ ಅಂದರೆ ಒಂದು 6-7 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಅಂದಾಜು 10 ಕಿಲೋಮೀಟ್ರ್ ಇತ್ತು ದೇವಸ್ಥಾನದ ಹತ್ರ ಹೋಗಬೇಕಾದ್ರೆ. ಅದರಲ್ಲಿ ಇನ್ನೇನಪ್ಪ ಅಂತೇಳಿ ಎಲ್ಲರೂ ಹೋದ್ವಿ. ಇದೇ ಚಾನ್ಸ್ ಅಂತೇಳಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ನೋಡಿ ದೇವಸ್ಥಾನದ ಹತ್ರ ಬಂದುಬಿಟ್ವಿ. ಬರಬೇಕಾದ್ರೆ ದಾರಿ ಮಧ್ಯೆ ಸಖತ್ ಡ್ಯಾನ್ಸ್ ಮಾಡ್ಕೊಂಡು ಬಂದರು ಎಲ್ಲರೂ. ತುಂಬ ಖುಷಿಯಾಗಿ ಬಂದರು. ಏನೇ ಆಗಲಿ ಅವ್ರವ್ರು ಇದ್ರಲ್ಲಿ ಮದುವೆ ಮಾಡಿದರೆ ಅದೊಂಥರ, ಬೇರೆ ಅದ್ರಲ್ಲಿ ಮದುವೆ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಕಷ್ಟನೇ ಆಗುತ್ತೆ. ಮುಂದೆ ಏನಪ್ಪ ಅನ್ನೋದು ಸಮೇತ ನಾವು ತಿಳ್ಕೊಬೇಕಾಗುತ್ತೆ. ಅಂಥದ್ರಲ್ಲಿ ಎಷ್ಟು ಖುಷಿಯಾಗಿ ಮದುವೆ ಮಾಡಿಸಿದ್ರು ಅಂದರೆ ನಾವು ಬಂದ್ವಿ. ನೋಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಒಳಗಡೆ ಎಲ್ಲ ಫಸ್ಟ್ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಬಂದಾದಮೇಲೆ ನೋಡಿ ನಾವೀಗ ದರ್ಶನ ಪಡ್ಕೋಬೇಕಾಗಿತ್ತು. ಫಸ್ಟ್ ದರ್ಶನಕ್ಕೆ ಹೋಗ್ಬಿಡೋಣ ಅಂತೇಳಿ ದರ್ಶನಕ್ಕೆ ಹೋದ್ವಿ. ನಡಿಲೋ ಬಿಡುವ ಆ ಸೀರೆಯಲ್ಲಿ ಅಂತ ಪಾಪ ಹುಡುಗಿ ತುಂಬ ಕಷ್ಟಪಟ್ಟು ಹೆಜ್ಜೆ ಇಕ್ತಿದ್ಲು ನೋಡಿ. ತದನಂತರ ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ದೇವಸ್ಥಾನ ನೋಡಿದರೆ ತುಂಬ ಖುಷಿ ಆಗ್ತಿತ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ, ಸಖತ್ತಾಗಿದೆ ಟೆಂಪಲ್ ಮಾತ್ರ. ಒಳಗಡೆ ದೇವರಿಗೆ ಎಲ್ಲ ಅರ್ಚನೆ ಅದೆಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಏನು ರೆಡಿ ಮಾಡ್ತಾಯಿದ್ರು. ನಾವೇ 6 ಗಂಟೆ 6:30 7 ಗಂಟೆ ಅಷ್ಟೊತ್ತಿಗೆ ಹೋದ್ವಲ್ಲ, ಇನ್ನೂ ರೆಡಿ ಮಾಡ್ತಿದ್ರು ನಮಗೋಸ್ಕರ ಅಂತೇಳಿ. ಆರತಿ ಕೊಟ್ಟರು. ಆರತಿ ತಗೊಂಡಾದ್ಮೇಲೆ ನಾವು ನೋಡಿ ಆರತಿ ತರ್ತಿದ್ದಾರೆ ಪೂಜಾರರು. ಆರತಿ ತಗೊಂಡಾದ್ಮೇಲೆ ದೇವ್ರ ಪ್ರದಕ್ಷಿಣೆ ಹಾಕಬೇಕಿತ್ತಲ್ವ, ಹಾಗಾಗಿ ಇನ್ನೇನು ಮುಗೀತು, ದೇವ್ರ ಪ್ರದಕ್ಷಿಣೆ ಹಾಕಬೇಕು ಅಂತೇಳಿ ನಾವು ಆರತಿ ತಗೊಂಡ್ವಿ. ದೇವ್ರ ಪ್ರದಕ್ಷಿಣೆ ಹಾಕ್ತಾ ಆಯ್ತಪ್ಪ ಅಂತೇಳಿ ನಾವು ಆರತಿ ತಗೊಂಡ್ವಿ. ಆರತಿ ತಗೊಂಡಾದ್ಮೇಲೆ ಇನ್ನೇನು ಒಂದು ಸುತ್ತು ಹೋಗಿ ಬರೋಣ ಅಂತೇಳಿ ಹೋದ್ಮೇಲೆ ಇಲ್ಲಿ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಅವರೆಲ್ಲರೂ ಬಂದಿದ್ದರು. ತುಂಬ ಜನ ಬಂದಿದ್ದರು. ಯಾರೂ ಬರಲ್ವೇನೋ ಅಂದ್ಕೊಂಡಿದ್ವಿ, ತುಂಬ ಜನ ಬಂದಿದ್ವಿ. ಆದಮೇಲೆ ಮತ್ತೆ ಆ ಮನೇಲಿ ಹೋದ್ವಿ. ಒಂದು ಚಿಕ್ಕದಾಗಿ ರೂಮ್ ಇದೆ, ರೂಮಲ್ಲಿ ಹೋದ್ವಿ. ಮತ್ತೆ ಹುಡುಗಿನ ಮಾವ ಕರ್ಕೊಂಬರ್ಬೇಕು ಅಂತ ಹೇಳಿದರು. ಇಲ್ಲಿ ಫಸ್ಟ್ ಹುಡುಗನ್ನ ಕರ್ಕೊಂಬಂದು ಅವ್ರ ಏನು ಕಾರ್ಯ ಏನೋ ಇದೆ ಅಂತಂದರು. ಅವ್ರ ಕಾರ್ಯ ಮುಗಿಸ್ಕೊಂಬಿಟ್ಟು ಮತ್ತೆ ಹುಡುಗನ್ನ ಮತ್ತು ಅವ್ರ ರೂಮಿಗೆ ಕರ್ಕೊಂಡು ಹೋದರು. ಹಸೆಮಣೆಗೆ ಕರ್ಕೊಂಡು ಬರ್ತಾರಲ್ವ, ಹಾಗಾಗಿ ಹುಡುಗನ್ನ ಫಸ್ಟ್ ಹಸೆಮಣೆಗೆ ಕರ್ಕೊಂಬಂದುಬಿಟ್ಟು ಅವ್ರದ್ದು ಏನು ಕಾರ್ಯ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಬಿಟ್ಟು ಹುಡುಗನ ಮತ್ತೆ ಅವ್ರ ರೂಮಿಗೆ ಕಳಿಸಿ ಮತ್ತೆ ಹುಡುಗಿನ ಕರ್ಕೊಂಬಂದರು. ಅಂದರೆ ಒಬ್ಬರನ್ನೊಬ್ಬರು ಇಬ್ಬರು ಮುಖ ನೋಡಬಾರ್ದು ಅಂತ ಹೇಳಿ ಅವರು. ಸರಿ ಆಯಿತು ಅಂತೇಳಿ. ಅಂದರೆ ನಮ್ಮ ಇದರಲ್ಲಿ ಇದೆಲ್ಲ ಇನ್ನೂ ಡಿಫ್ರೆಂಟ್ ಆಗಿದೆ, ಬಟ್ ಅದು ನಿಮ್ಮದ್ರಲ್ಲೇ ಡಿಫ್ರೆಂಟ್ ಆಗಿತ್ತು. ಅದೇನು ಅಂತ ಆಮೇಲೆ ಹೇಳ್ತೀನಿ. ಇನ್ನೇನಾಯಿತು ಅಂತಂದರೆ ಹೋಗಿ ನೋಡಿದ್ವಿ. ಹಸೆಮಣೆ ಆಯಿತು, ಅಲ್ಲಿ ಕಾರ್ಯ ಆಯಿತು. ಮತ್ತೆ ಹುಡುಗಿನ ಮತ್ತೆ ರೂಮಿಗೆ ಕಳಿಸಿದ್ರು. ತದನಂತರ ಮತ್ತೆ ಹುಡುಗ ಬಂದಮೇಲೆ ಮತ್ತೆ ಅಷ್ಟು ಕಾರ್ಯ ಮಾಡಿದರು. ಇಷ್ಟು ಕಾರ್ಯ ಆದಮೇಲೆ ಮತ್ತೆ ರಿಟರ್ನ್ ಹುಡುಗಿನ ಕಳಿಸಿದ ಆದಮೇಲೆ ಹೀಗೆ ಮುಖ ನೋಡಬಾರ್ದು ಅಂಥೇಳಿ ಈ ಕಾರ್ಯ ಮಾಡಿದರು. ಈ ಕಾರ್ಯದ ನಂತರ ಇನ್ನೇನು ಲಾಸ್ಟ್ ಮುಗೀತು. ಕಾರ್ಯ ಮುಗಿದ್ಮೇಲೆ ಪರದೆ ತೆಗೆದ್ರು. ಪರದೆ ತೆಗೆದಾದ್ಮೇಲೆ ಹಾರ ಬದಲಾಯಿಸ್ಕೊಂಡ್ರು. ನೋಡ್ತಿದ್ದೀರಲ್ವ, ಮದುವೆ ಮಾತ್ರ ತುಂಬ ಚೆನ್ನಾಗಿ ನಡೀತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಮದುವೆ ನಾನು ನೋಡಿರೋದು. ತುಂಬಾ ಖುಷಿ ಆಗೋಯಿತು. ಎಲ್ಲ ಡಿಫ್ರೆಂಟ್ ಆಗಿ ಬಂದು ಹಾರ ಬದಲಾಯಿಸ್ಕೊಂಡ್ಬಿಟ್ರು. ಹಾರ ಬದಲಾಯಿಸಿದ ತಕ್ಷಣ ನಾವು ಕಂಕಣ ಕಟ್ಟಿದ್ವಿ ಕೈಗೆಲ್ಲ. ಎಲ್ರಿಗೂ ಬಂದವರಿಗೆಲ್ಲ ಕಂಕಣ ಕೊಟ್ವಿ. ಕಂಕಣ ಕಟ್ಟಿದಾದ ನಂತರ ನಾನು ಕಟ್ಟಿಸ್ಕೊಂಡೆ ಕೈಗೆ. ನಮ್ಮ ಅಕ್ಕ ಕಟ್ಟಿರೋದು ನನಗೆ, ಮತ್ತು ನಾನು ನಮ್ಮ ಅಕ್ಕಗೆ ಕಟ್ಟಿದೆ. ಆ ಕಡೆ ಅಮ್ಮ ಮಗಳು ಎಲ್ರಿಗೂ ಕಂಕಣ ಕೊಟ್ಟಿದ್ದಾಯಿತು. ಕಂಕಣ ಕಟ್ಟಿದ್ದಾದ ನಂತರ ಮತ್ತು ನಾವು ಮಾಂಗಲ್ಯ ಧಾರಣೆ ಟೈಮ್ ಆಗ್ತಾ ಬಂತು. ಮಾಂಗಲ್ಯ ಧಾರಣೆ ಆಯಿತು. ಗಟ್ಟಿಮೇಳ ಅಂತ ಕೂಗಿದ್ರು.
ನಾವು ಅಲ್ಲೇ ನಿಂತ್ಕೊಂಡಿದ್ವಿ. ಗೊತ್ತಿಲ್ವಲ್ಲ ಇನ್ನೇನು ದಾರಿ ಮುಹೂರ್ತನೂ ಮುಗೀತು. ತಾಳಿ ಪೂಜೆ ಪೂಜೆ ಮಾಡಿದ ನಂತರ ಸ್ವಲ್ಪ ಅವ್ರ ಕಾರ್ಯ ಏನೇನೋ ಇತ್ತು ಅಲ್ಲಿ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಶಾಸ್ತ್ರ ತುಂಬ ಇತ್ತು ಅವ್ರದ್ರಲ್ಲಿ. ನಾವೆಲ್ಲ ಶಾಸ್ತ್ರ ನೈಟ್ ಮಾಡ್ತೀವಿ, ಆದರೆ ಅವರು ಡೇನಲ್ಲೇ ಮಾಡ್ತಾರೆ. ಹಾಗಾಗಿ ಧಾರೆ ಶಾಸ್ತ್ರ ಮುಗಿದಾದ್ಮೇಲೆ ತಾಳಿ ಪೂಜೆನೂ ಮುಗಿದು, ತಾಳಿ ಪೂಜೆ ಮುಗಿದಾದ್ಮೇಲೆ ಮತ್ತೆ ಯಾರಾದರೂ ಧಾರೆ ಎರೆಯೋರು ಇರ್ತಾರಲ್ವ ಹಾಲು, ಹಾಗಾಗಿ ಇನ್ನು ಯಾರ್ಯಾರು ಇದ್ದೀರಾ ಬನ್ನಿ ಅಂತ ಹೇಳಿದರು. ಇವರೆಲ್ಲರೂ ಬಂದು ಹಾಲು ಶಾಸ್ತ್ರ ಮುಗಿಸಿದಾದ್ಮೇಲೆ ನೋಡಿ ಅದೇನು ಅಂದರೆ ಎಲ್ಲ ಶಾಸ್ತ್ರನೂ ಡಿಫ್ರೆಂಟಾಗಿತ್ತು. ನಮಗಂತೂ ಸಖತ್ ಡಿಫ್ರೆಂಟ್ ಅನ್ನಿಸ್ತು. ಹಾಲು ಶಾಸ್ತ್ರ ಇತ್ತು, ಹಾಲು ಶಾಸ್ತ್ರದಲ್ಲಿ ನಾವು ಹೋದ್ವಿ. ನಾನು ಎಲ್ಲೋ ಅಲ್ಲಿ ಮಾತಾಡ್ತಿದ್ದೆ, ಅಯ್ಯೋ ನನಗೆ ಈ ಕಡೆ ನೋಡ್ರಿ ಅಂತ ಇದು ಮಾಡ್ತಿದ್ರು. ನಮ್ಮದು ಮುಗೀತು, ಇವ್ರು ನನ್ನ ಮಗಳು ಅವ್ರದ್ದು ಮುಗೀತು, ಎಲ್ಲರದ್ದು ಮುಗಿದಾದ್ಮೇಲೆ ನಿಮ್ಮಲ್ಲಿ ಹುಡುಗಿನ ಕಡೆ ಅಕ್ಕ ಭಾವ ಇರಬೇಕು, ಹುಡುಗನ ಕಡೆ ಅಕ್ಕ ಭಾವ ಇರಬೇಕು ಅಂತ ಪೂಜಾರಿ ಹೇಳಿದರು. ಸರಿ ಆಯ್ತು ಅಂತೇಳಿ ನಮ್ಮ ಹುಡುಗಿ ಸೌಂದರ್ಯ ನಮ್ಮ ಅಕ್ಕನ ಮಗಳನ್ನ ಅಂದರೆ ಎರಡೂ ಕಡೆ ಹುಡುಗಿ ಹುಡುಗನ ಕಡೆ ಎರಡೂ ಕಡೆ ಅಕ್ಕ ಭಾವನೇ ಇರಬೇಕು ಅಂತ ಹೇಳಿದರು ಶಾಸ್ತ್ರಿಗಳು. ಹಾಗಾಗಿ ಆಯಿತು ಅಂತೇಳಿ ಅವ್ರ ಕಡೆ ಅವರು ಇವ್ರ ಕಡೆ ರಿಂಗ್ ಒಳಗೆ ಹಾಕ್ತಾರೆ. ಆ ಹಾಲಿನ ಇದರಲ್ಲಿ ಯಾರು ಹಿಡಿತಾರೋ ಅವ್ರು ವಿನ್ ಅಂತ ಒಂದು ಗೇಮ್ ಆಡಿಸಿದ್ರು. ಇದಾಗ ಒಂದು ಶಾಸ್ತ್ರ ಇದು. ನಾವು ಆ್ಯಕ್ಚುಲಿ ಕಾಲುಂಗ್ರನ್ನ ನಾವು ಬಳೆ ಶಾಸ್ತ್ರದಲ್ಲೇ ನಾವು ಕಾಲುಂಗ್ರನ ಧರಿಸ್ಕೊಂಡ್ಬಿಡ್ತೀವಿ. ಬಟ್ ಇವ್ರದ್ರಲ್ಲಿ ಹುಡುಗನೇ ಕಾಲುಂಗ್ರ ಧರಿಸ್ಬೇಕು ಹುಡುಗಿಗೆ ಅಂತ ಹೇಳಿದರು. ಹಾಗಾಗಿ ಹುಡುಗನಿಗೆ ಕೊಟ್ಟಿದ್ವಿ ಕಾಲುಂಗ್ರ ಧರಿಸೋಕ್ಕೆ. ಮುಗೀತು, ಅಲ್ಲಿ ಮುಗಿದಾದ್ಮೇಲೆ ಮೂರ್ತ ಮುಗೀತು. ನಾವೆಲ್ಲ ರಿಸೆಪ್ಷನ್ ಹಾಲಿಗೆ ಹೋದ್ವಿ. ರಿಸೆಪ್ಷನ್ ಹಾಲ್ ಬೇರೆ ಕಡೆ ಎಲ್ಲೋ ಅವ್ರು ಇದು ಮಾಡಿದರು. ರಿಸೆಪ್ಷನ್ ಹಾಲ್ ಮಾತ್ರ ತುಂಬ ಚೆನ್ನಾಗಿತ್ತು. ರೆಡಿಯಾಗಿ ಅಲ್ಲಿ ಏನಪ್ಪ ರೆಡಿ ಆಗಬೇಕು ಅಂತಂದರೆ ಏನೂ ಇಲ್ಲ, ಅಲ್ಲಿ ಜಸ್ಟ್ ಚಿಕ್ಕದಾಗಿ 2 ರೂಮ್ಸ್ ಇತ್ತು ಅಷ್ಟೇ. ಅದರಲ್ಲಿ ರೆಡಿ ಆಗೋಕ್ಕೆ ಇಬ್ಬರು ಅಷ್ಟೇ ಹಿಡಿಸೋದು, ಜಾಸ್ತಿ ಜನ ಹಿಡಿಸಲ್ಲ, ಹಾಗಿತ್ತು. ಯಪ್ಪ ನಮಗಂತೂ ಸಾಕಾಗೋಯ್ತು. ಇಬ್ಬಿಬ್ಬರು ಮೂವರು ರೆಡಿಯಾಗಿ ಆಚೆ ಬರ್ತಿದ್ರು. ನಮ್ಮ ಅಕ್ಕೋರು ಏನು ಮಾಡಿದರು, ಡಾಕ್ಟರ್ ಅವರು ಮನೆಗೆ ಹೋಗಿಬಿಟ್ರು. ಹುಡುಗನ ಕಡೆಯವರೆಲ್ಲರೂ ಮನೆಗೆ ಹೋಗಿಬಿಟ್ರು. ಹುಡುಗನಿಗೆ ಮಾತ್ರ ಇಲ್ಲಿ ಬಂದು ರೆಡಿ ಮಾಡಿದರು. ಹುಡುಗಿಗೆ ರೆಡಿ ಮಾಡಬೇಕಂದ್ರೆ ನಾವೆಲ್ಲರೂ ರೆಡಿ ಆಗಬೇಕಲ್ವ ಅಲ್ಲಿನೂ. ಮತ್ತು ಅಪ್ಪ ಸಾಕಾಗನ್ನಿಸ್ತು, ಆದರೂ ಪರವಾಗಿಲ್ಲ, ಖುಷಿ ಅನ್ನಿಸ್ತು ಒಂದು ಸಲ. ರಿಸೆಪ್ಷನ್ ಎಲ್ಲ ಮುಗೀತು. ರಿಸೆಪ್ಷನ್ ಮುಗಿದಾದ್ಮೇಲೆ ಹುಡುಗಿಯರು ಸುಮ್ಮನೆ ಇರ್ತಾರಾ, ತಿಂದಿರೋದು ಜೀರ್ಣ ಆಗಬೇಕಲ್ವ, ಎಲ್ಲರೂ ಸೇರ್ಕೊಂಡ್ಬಿಟ್ರು ಡ್ಯಾನ್ಸ್ ಮಾಡೋಕ್ಕೆ. ಮದುಮಗ ಎಲ್ಲರೂ, ಹುಡುಗಿ ಹುಡುಗ ಮತ್ತು ಹೋದವರು ರಿಲೇಷನ್ಸ್ ಎಲ್ಲರೂ ಡ್ಯಾನ್ಸ್ ಸಖತ್ತೆ ಎಂಜಾಯ್ ಮಾಡಿದ್ರು. ಇಲ್ಲಿ ಮಾತ್ರ ಹುಡುಗಿಯರೆಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು. ಹುಡುಗನ ಕಡೆ ಹುಡುಗಿಯರು, ಹುಡುಗಿನ ಕಡೆ ಹುಡುಗಿಯರು ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಿದ್ರು. ಇದೇ ಅಲ್ವಾ ಮದುವೆ ಅಂದಮೇಲೆ ಈ ಖುಷಿ ಅಂದಿದ್ರೆ ಏನೆಲ್ಲ ಮರ್ತೋಗ್ಬಿಡ್ತಾರಲ್ಲ, ಈ ಖುಷಿ ಮುಂದೆ ಏನೂ ಇಲ್ಲ ಅಂದ್ಕೊಂಡ್ವಿ. ಎಷ್ಟು ಖುಷಿ ಮಾಡಿದ್ರು ಅಂದರೆ ಇದು ಲಾಸ್ಟ್ ಸಾಂಗು. ನಮ್ಮ ಭಾವ ಬಂದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವ್ರ ಫೇವ್ರೇಟ್ ಅಲ್ವಾ, ಅವ್ರ ಕಾಲದ ಅವ್ರ ಫೇವ್ರೇಟ್, ಹಾಗಾಗಿ ಅವರು ಡ್ಯಾನ್ಸ್ ಮಾಡಿದ್ರು. ನಾವು ಒಂದು ಸ್ಟೆಪ್ ಹಾಕಿ ನಂತರ ಬರ್ತಾ ನೋಡಿ. ಈ ಸಾಂಗ್ ಒಂದು ಈ ಮದುವೆಯಲ್ಲಿ ಇಷ್ಟ ಅಂತ ಹೇಳ್ತೀನಿ. ಹೆಂಗೆ ಗೊತ್ತಾ, ಎಲ್ಲರೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ರು. ಯಾವಾಗ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರೋದು ನೋಡಿ, ಲಾಸ್ಟ್ ಬಂದಿದ್ದು ಕುಲದಲ್ಲಿ ಯಾವುದೋ ವಿಚಪ್ಪ, ಅದಕ್ಕೆ ನಮ್ಮ ಭಾವ ಇಲ್ಲೇ ಇದರಲ್ಲಿ ನಿಂತ್ಕೊಂಡಿದ್ರು, ಅಲ್ಲೇ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ. ಎಲ್ಲರೂ ಸ್ಟೇಜ್ ಬಿಟ್ಟು ಕೆಳಗಡೆ ಬಂದುಬಿಟ್ರು. ನೋಡಿ ಏನಪ್ಪ ಅಂತಂದರೆ ಸಾಂಗ್ ಬರ್ತಿತ್ತು, ಡ್ಯಾನ್ಸ್ ಮಾಡ್ತಿದ್ರು. ಡ್ಯಾನ್ಸ್ ಮಾಡ್ತಾರೆ, ಸಾಂಗ್ ಆಫ್ ಆಗೋಯ್ತು, ಅವ್ರು ಹಂಗೆ ಡ್ಯಾನ್ಸ್ ಮಾಡ್ತಿದ್ರು. ಅದಕ್ಕೆ ಖುಷಿ ಅನ್ನಿಸ್ತಾರೆ. ಹಾಗೆ ನಮ್ಮ ಅಕ್ಕವ್ರಿಗೆ ಲಾಸ್ಟಿಗೆ ಬಂದು ಅವರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲೂ ಸಾಂಗ್ ಸ್ಟಾಪ್ ಆಗೋಯಿತು. ಅಷ್ಟನ್ನು ಹೇಳ್ತೀನಿ ಅಂತ ಹೇಳ್ತೀನಿ. ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ನನಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಮಾತ್ರ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.